ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಿನಲ್ಲಿ ಪಬ್ಗೆ ಬೆಂಕಿ, ಇಬ್ಬರು ಸಜೀವ ದಹನ, 7 ಮಂದಿಗೆ ಗಾಯ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವಂತಹ ಪಬ್ನಲ್ಲಿ ನಡೆದಿರುವಂತಹ ಅವಘಡ ಇದು. ದಟ್ಟಗಲ್ಲಿಯ 4ನೇ ಹಂತದಲ್ಲಿರುವಂತಹ ಪಬ್. ಸಾಹಿಲ್, ಪ್ರಕಾಶ್ ಮೃತ ದುರ್ದೈವಿಗಳು ಪ್ರಾಣವನ್ನ ಉಳಿಸಿಕೊಳ್ಳಲು ಕಟ್ಟಡದಿಂದ ಜಿಗಿದು ಬಿಟ್ಟಿದ್ದಾರೆ ಅಲ್ಲಿನ ಗ್ರಾಹಕರು. ಪಬ್ನಲ್ಲಿ 25 ಗ್ರಾಹಕರು ಇದ್ದಿರುವಂತಹ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಬ್ನೊಳಗೆ ಸಿಲುಕಿದ್ದ 15 ಗ್ರಾಹಕರ ರಕ್ಷಣೆಯನ್ನ ಮಾಡಲಾಗಿದೆ. ಪ್ರಾಣವನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಕಟ್ಟಡದಿಂದ ಜಿಗಿದಿದ್ದಾರೆ ಗ್ರಾಹಕರು. ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ. 7 ಮಂದಿಗೆ ಗಾಯ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ದಟ್ಟಗಲಿಯ 4ನೇ ಹಂತದಲ್ಲಿರುವಂತಹ ಪಬ್ ಅದು. ಸಾಹಿಲ್, ಪ್ರಕಾಶ್ ಪಾಪ ಇಬ್ರು ಮೃತ ದುರ್ದೈವಿಗಳು. ಯಾವ ರೀತಿಯಾಗಿ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕೊಂಡು ದಗಿಸ್ತಾ ಇದೆ. ಎಲ್ಲರೂ ಸಹ ಪಬ್ನಲ್ಲಿದ್ರು, ಅವರವರ ಕೆಲಸವನ್ನ ಮಾಡ್ತಾ ಇದ್ರು. ಅಲ್ಲಿನ ಸಿಬ್ಬಂದಿಗಳು ಜೊತೆಗೆ ಸಾಕಷ್ಟು ಜನ ಇದ್ರು. ಅದರಲ್ಲಿ 7 ಮಂದಿಗೆ ಗಾಯಗಳಾಗಿದೆ, ಆಸ್ಪತ್ರೆಗೆ ದಾಖಲಾಗಿದೆ, ಚಿಕಿತ್ಸೆ ಮುಂದುವರಿತಾ ಇದೆ. ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವಂತಹ ಪಬ್ನಲ್ಲಿ ಅವಘಡ ಸಂಭವಿಸಿದೆ. ಇದು ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿರುವಂತದ್ದು ಅಂತ ಹೇಳಿ ಒಂದು ಕಡೆಯಿಂದ ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲಿ ಪಬ್ಗೆ ಬೆಂಕಿಯಾಗಿ ಇಬ್ಬರು ಸಜೀವ ದಹನವಾಗಿ ಹೋಗ್ಬಿಟ್ಟಿದ್ದಾರೆ. ಪಾಪ ಹೊರಗೆ ಬರೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದ್ರೆ ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿ ಬೆಂಕಿಯ ದಟ್ಟ ಹೊಗೆಗೆ ಆ ನರ್ತನಕ್ಕೆ ಸಿಲುಕಿ ಆಚೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಸಂಪೂರ್ಣವಾಗಿ ಕಟ್ಟಡ ದಗಿಸ್ತಾ ಇದೆ. ಉಳಿದವರು ಕಟ್ಟಡದಿಂದ ಜಿಗಿಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. 7 ಮಂದಿಗೆ ಗಾಯಗಳಾಗಿದೆ. ಆ ಜಿಗಿಯುವಂಥ ರಭಸದಲ್ಲಿ ಪಾಪ ಮೈಕೈ ಎಲ್ಲ ಸುಟ್ಟು ಹೋಗ್ಬಿಟ್ಟಿದೆ. ನೀವು ಇನ್ನೊಂದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಬೆಂಕಿ ಆರಿಸಿದ ನಂತರದಲ್ಲಿ ಯಾವ ರೀತಿಯಾಗಿ ಇದೆ ಅಂತೇಳಿ ಎಲ್ಲವೂ ಸಹ ಸುಟ್ಟು ಕರಕಲಾಗಿ ಹೋಗಿಬಿಟ್ಟಿದೆ. ಅಲ್ಲೊಂದು ಪಬ್ ಇತ್ತು ಅಂತ ಹೇಳೋದಕ್ಕೂ ಸಹ ಆಗ್ತಾ ಇಲ್ಲ. ಆ ರೀತಿಯಾಗಿ ಎಲ್ಲವೂ ಆ ಚೇರ್ಗಳು, ಆ ಕಂಬಿಗಳು ಮಾತ್ರ ಉಳ್ಕೊಂಡಿದೆ. ಅದು ಚೇರ್ನ ಕಂಬಿಗಳು ಅಂತ ಹೇಳಿ ಗೊತ್ತಾಗ್ತಿದೆ. ಬಿಟ್ರೆ ಎಲ್ಲವೂ ಕೂಡ ಕಪ್ಪು ಮಸಿಯಿಂದ ಆವರಿಸಿಕೊಂಡಿದೆ. ಸಿಲಿಂಡರ್ ಸ್ಫೋಟದಿಂದ ಹೊತ್ತು ಉರಿದ ಪಬ್. ಫಾಕ್ಸ್ಡನ್ ಲಿಕ್ಕರ್ ಗ್ಯಾರೇಜ್ ಹೆಸರಿನ ಪಬ್ ಅದು. ಪಬ್ ಕಟ್ಟಡದಿಂದ ಜಿಗಿದು ಪಾರಾಗಲು ಯತ್ನಿಸಿದ್ದಾರೆ. ಬೆಂಕಿ ಬೀಳ್ತಾ ಇದ್ದಂತೆ ಕಂಗಾಲಾಗ್ಬಿಟ್ಟಿದ್ದಾರೆ ಪಾಪ ಅಲ್ಲಿನ ಗ್ರಾಹಕರು. ಬೆಂಕಿಯನ್ನ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಇದು ನೋಡಿ, ಸಿಲಿಂಡರ್ ಸ್ಫೋಟದಿಂದ ಹೊತ್ತಿ ಉರಿದಿದೆ ಪಬ್. ಅದು ಯಾವ ಕಾರಣದಿಂದ ಸಿಲಿಂಡರ್ ಸ್ಫೋಟಗೊಂಡಿತ್ತೋ ಅಥವಾ ಮೊದಲೇ ಏನಾದರೂ ಸೂಚನೆ ಸಿಕ್ಕಿತ್ತಾ? ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಫಾಕ್ಸ್ಡನ್ ಲಿಕ್ಕರ್ ಗ್ಯಾರೇಜ್ ಹೆಸರಿನ ಪಬ್ ಅದು. ಯಾವಾಗ ಬೆಂಕಿ ಹೊತ್ಕೊಳ್ಳೋದಕ್ಕೆ ಶುರುವಾಯ್ತೋ ಅಲ್ಲಿರುವಂತವ್ರು ಎಲ್ಲರೂ ಸಹ ಆಚೆ ಬರೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಇದು ಹೆಂಗಾಯ್ತು, ಎಷ್ಟೊತ್ತಿಗಾಯ್ತು, ಎಷ್ಟು ಜನ ಒಳಗಡೆ ಇದ್ರು? ಇದು ನಿಜವಾಗ್ಲೂ ಸಿಲಿಂಡರ್ ಸ್ಫೋಟದಿಂದನೇ ಆಗಿರುವಂತದ್ದ? ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಈಗ ಸದ್ಯಕ್ಕೆ ಪೊಲೀಸರು ಅಲ್ಲಿಗೆ ಭೇಟಿಯನ್ನು ಕೊಡಬೇಕು ಮಾಡ್ತಕ್ಕಂಥ ಒಂದು ಮಾಡ್ಲಾಗ್ತಾ ಇರ್ತಕ್ಕಂಥ ಪುನೀತ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಓಕೆ, ಸಿಲಿಂಡರ್ ಸ್ಫೋಟದಿಂದ ಹೊತ್ತಿ ಉರಿದು ಹೋಗ್ಬಿಟ್ಟಿದೆ ಪಬ್. ಪಾಪ ಅಲ್ಲಿದ್ದವರು ಕಟ್ಟಡದಿಂದ ಜಿಗಿದು ಪಾರಾಗ್ಬಿಟ್ಟಿದ್ದಾರೆ. ಇನ್ನೂ ಕೆಲವರು ಒಳಗಡೆನೆ ಇದ್ರು. ಅದರಲ್ಲಿ ಇಬ್ರು ಸಜೀವ ದಹನವಾಗಿ ಹೋಗ್ಬಿಟ್ಟಿದ್ದಾರೆ. ಹೆಂಗಾದ್ರೂ ಪ್ರಾಣವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಪಟ್ಟಿದ್ದಾರೆ. ಆ ಆತುರದಲ್ಲಿ, ಆ ಬರಾಬರಿಯಲ್ಲಿ ಮೇಲಿಂದ ಜಿಗ್ದಿದ್ದಾರೆ. ಅದರಲ್ಲಿ 7 ಜನಕ್ಕೆ ಪಾಪ ಗಂಭೀರವಾದಂತಹ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಒಂದ್ ಕಡೆ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಒಟ್ಟಿನಾಗೆ ಒಂದು 25 ಗ್ರಾಹಕರು ಒಳಗಡೆ ಇದ್ರು ಅಂತ ಹೇಳಿ ಮಾಹಿತಿ ಸಹ ಗೊತ್ತಾಗ್ತಾ ಇದೆ. ಅದರಲ್ಲಿ 7 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನುಳಿದವರು ಕಟ್ಟಡದಿಂದ ಜಿಗಿಲು ಪ್ರಯತ್ನವನ್ನ ಪಟ್ಟಿದ್ದಾರೆ. ಇನ್ನ 2 ಪಾಪ ಸತ್ತು ಹೋಗ್ಬಿಟ್ಟಿದ್ದಾರೆ. ಚಿಕಿತ್ಸೆಯನ್ನ ಪಡಿತಾ ಇರೋರಿಗೋಸ್ಕರ ಮನೆಯವರು ಹಂಬಲಿಸ್ತಾ ಇದ್ದಾರೆ, ಹೆಂಗಾದ್ರೂ ಗುಣಮುಖರಾಗಿ ಬರಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆ ಒಮ್ಮೆ ಬೆಂಕಿ ಕೆನ್ನಾಲಿಗೆಗೆ ಸಿಲ್ಕೊಂಡಾಗ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಕಣ್ಣಿಗೆ ಏನು ಕಾಣಿಸೋದೇ ಇಲ್ಲ, ಹೊತ್ಕೊಂಡು ಉರಿತಾ ಇರುತ್ತೆ ಆ ಕಪ್ಪು ಹೊಗೆ, ಆ ಬೆಂಕಿಯ ನರ್ತನ. ಜೀವ ಉಳಿಸ್ಕೊಳ್ಳುವಂತ ಆತ್ರದಲ್ಲಿ ಇರ್ತಾರೆ. ಆಚೆ ಬರೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಏನಾದ್ರು ಗ್ಲಾಸ್ ಹೊಡೆದು ಬರೋಣ ಅಂತ ಹೇಳೋದಕ್ಕೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಅದು ನೋಡಿ, ಮೇಲ್ಗಡೆ ಫ್ಲೋರ್ ಇಂದನೂ ಸಹ ಜಿಗಿದ್ರೆ ಪ್ರಾಣ ಹೋದ್ರೂ ಸಹ ಹೋಗಬಹುದು. ಆ ಗ್ಲಾಸ್ ಹೊಡೆಯೋದಕ್ಕೂ ಸಹ ಸಾಧ್ಯ
ಆಗೋದಿಲ್ಲ. ಒಟ್ಟಿನಲ್ಲಿ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕಾಗದೆ ಪಾಪ ಇಬ್ರು ತೀರ್ ಹೋಗ್ಬಿಟ್ಟಿದ್ದಾರೆ. ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಯವರು. ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಒಂದು ಕಡೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ. ಇದು ಮೇಲೆಲ್ಲ ನಾರ್ಮಲ್ ನಾವು ಬರ್ತಾ ಇದ್ವಿ ಸರ್. ಅನಿಲ್ ಕುಮಾರ್ ಗ್ಯಾರೇಜ್ ಅಂತ ಹೇಳಿ ಸರ್. ಇದು ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ. ಇದು ಮೇಲೆಲ್ಲ ನಾರ್ಮಲ್ ನಾವು ಬರ್ತಾ ಇದ್ವಿ ಸರ್. ಫಾಕ್ಸ್ಟನ್ ಲಿಕ್ಕರ್ ಗ್ಯಾರೇಜ್ ಹೆಸರಿನ ಪಬ್ ಅದು. ಪಬ್ ಕಟ್ಟಡದಿಂದ ಜಿಗಿದು ಪಾರಾಗಲು ಅಲ್ಲಿದ್ದವರು ಯತ್ನಿಸಿದ್ದಾರೆ. ಬೆಂಕಿ ಬೀಳ್ತಾ ಇದ್ದಂತೆ ಒಂದು ಸಾರಿ ಕಂಗಾಲಾಗಿ ಹೋಗಿಬಿಟ್ಟಿದ್ದಾರೆ ಗ್ರಾಹಕರು. ಅದು ಸಿಲಿಂಡರ್ ಸ್ಫೋಟದಿಂದ ಉಂಟಾದಂಥ ಅವಘಡ. ಆ ಸಿಲಿಂಡರ್ ಸ್ಫೋಟದ ಒಂದು ಶಬ್ದ ಇರುತ್ತಲ್ಲ, ಆ ಕ್ಷಣಕ್ಕೆ ಜೀವವೇ ಹೋಗ್ಬಿಡ್ತು ಅಂತೇಳಿ ಅವ್ರಿಗೆ ಅನಿಸ್ಬಿಡುತ್ತೆ. ಪಾಪ ಕೆಲವರು ಅಲ್ಲಿಂದ ಉಳಿಸ್ಕೊಳ್ಳೋದಕ್ಕೆ ಹರಸಾಹಸವನ್ನು ಪಟ್ಟಿದ್ದಾರೆ. ಅದು ನೋಡ್ತಾ ಇರ್ಬೋದು, ಅದು ಪೂರ್ತಿ ಒಂದು ಕಟ್ಟಡವೇ ಪಬ್ ಆಗಿದೆಯಾ ಅಥವಾ ಕೆಳಗಡೆ ಫ್ಲೋರು ಒಂದು ಬಟ್ಟೆ ಅಂಗಡಿ ಥರ ಕಾಣಿಸ್ತಾ ಇದೆ. ಮೇಲ್ಗಡೆದು 2 ಫ್ಲೋರ್ಗಳು ಬಾರ್ ರೀತಿಯಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಫ್ಲೋರ್ ಅಂತೂ ಹೊತ್ತಿ ಸಂಪೂರ್ಣವಾಗಿ ಉರಿದು ಹೋಗಿಬಿಟ್ಟಿದೆ. ಸೆಕೆಂಡ್ ಫ್ಲೋರು ಅಲ್ಲಿಂದ ಜಿಗಿದು ಪಾರಾಗಲು ಪ್ರಯತ್ನವನ್ನು ಪಟ್ಟಿದ್ದಾರೆ. ಒಟ್ಟಾರೆಯಾಗಿ ಒಂದು 25 ಜನ ಇದ್ರು. ಆ ಸಂದರ್ಭದಲ್ಲಿ ಸಡನ್ ಆಗಿ ಸಿಲಿಂಡರ್ ಸ್ಫೋಟಗೊಂಡು ಈ ರೀತಿಯಾಗಿ ಅಗ್ನಿ ಅವಘಡ ಸಂಭವಿಸಿದೆ. ಅಗ್ನಿಶಾಮಕ ಸಿಬ್ಬಂದಿಯವರು ಬೆಂಕಿಯನ್ನು ನಂದಿಸುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್, ಈ ಘಟನೆ ಹೆಂಗಾಯ್ತು, ಎಷ್ಟೊತ್ತಿಗಾಯ್ತು, ಒಳಗಡೆ ಎಷ್ಟು ಜನ ಇದ್ರು, ಆ ಬೆಂಕಿ ಹೊತ್ಕೊಂಡಿದ ತಕ್ಷಣ ಆಚೆ ಬರೋದಕ್ಕೆ ಆಗ್ಲಿಲ್ವಾ, ಅದು ಸಂಪೂರ್ಣ ಕಟ್ಟಡವೇ ಪಬ್ದ ಅಥವಾ ಸೆಕೆಂಡ್ ಫ್ಲೋರ್ ಮಾತ್ರ ಪಬ್ದ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ನಿರೀಕ್ಷಾ, ಅದು ಮೈಸೂರಿನ ಒಂದು ಲಿಕ್ಕರ್ ಗ್ಯಾರೇಜ್ ಆಗಿರ್ತಕ್ಕಂಥದ್ದು. ಅಲ್ಲಿ ಸಿಲಿಂಡರ್ ಸೋರಿಕೆ ಆಗಿದೆ, ಅದರಿಂದಲಾಗಿಯೇ ಈ ಒಂದು ಬೆಂಕಿ ಅವಘಡ ಸಂಭವಿಸಿದೆ ಅಂತ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥದ್ದು. ಈಗ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿರ್ತಕ್ಕಂಥ ಪೊಲೀಸರು ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಅದರೆಲ್ಲರೂ ಕೂಡ ಪರಿಶೀಲನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನ ಈ ಒಂದು ದುರ್ಘಟನೆಯಲ್ಲಿ ಬಹಳ ಮುಖ್ಯವಾಗಿ ಇಬ್ರು ಸಜೀವ ದಹನ ಆಗಿರ್ತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಇನ್ನುಳಿದಂತೆ ಆ ಒಂದು ಪಬ್ ನಲ್ಲಿ ಎಷ್ಟು ಜನ ಇದ್ರು, ಮತ್ತಷ್ಟು ಜನಕ್ಕೆ ಏನಾದ್ರು ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ತೊಡಗಿದ್ದಾರೆ. ಮತ್ತೊಂದು ಕಡೆ ಏನು ಆ ಒಂದು ಸಿಲಿಂಡರ್ ಸೋರಿಕೆಯಿಂದಾಗಿ ಆ ಒಂದು ಅಗ್ನಿ ಕಾಣಿಸಿಕೊಂಡಿದೆ, ಜೊತೆಗೆ ಆ ಬೆಂಕಿ ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ದಟ್ಟವಾದಂತಹ ಹೊಗೆ ಆವರಿಸಿದಿಂದಾಗಿ ಆ ಒಂದು ಸುತ್ತಮುತ್ತಲಿನ ಜನ ಜೊತೆಗೆ ಅಲ್ಲಿ ವ್ಯಾಪಾರ ವಹಿವಾಟಲ್ಲಿ ತೊಡಗಿದಂತಹ ಜನರಲ್ಲೂ ಕೂಡ ಒಂದು ರೀತಿ ಭಯಭೀತರಾಗ್ತಾರೆ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅದು ದಟ್ಟವಾದಂತಹ ಒಂದು ಬೆಂಕಿಯ ಜೊತೆಗೆ ಹೊಗೆ ಕೂಡ ಆವರಿಸುತ್ತೆ. ಇನ್ನ ತಕ್ಷಣವಾಗಿ ಏನು ಅಲ್ಲಿ ಮೈಸೂರು ನಗರದ ಆರ್ಟಿ ನಗರದಲ್ಲಿ ಇರತಕ್ಕಂಥ ದಟ್ಗಳ್ಳಿಯ ಈ ಒಂದು ಫಾಕ್ಸ್ಟನ್ ಲಿಕ್ಕರ್ ಗ್ಯಾರೇಜ್ ಏನಿದೆ, ಇಲ್ಲಿ ಇದ್ದಂತಹ ಸಿಬ್ಬಂದಿ ಕೆಲವರು ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಹೊರಗೆ ಬರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾರೆ. ಇನ್ನೊಂದಷ್ಟು ಏನು ಕಸ್ಟಮರ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ಬೆಂಕಿ ತಗಲಿ ಸ್ವಲ್ಪ ಮಟ್ಟಿಗೆ ಗಾಯಗಳಾಗಿರ್ತಕ್ಕಂಥದ್ದು. ಅವ್ರನ್ನ ಮೈಸೂರಿನ ಆಸ್ಪತ್ರೆಗಳಿಗೆ ಅಂದ್ರೆ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸುವಂತ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಇಬ್ಬರು ಸಾವನ್ನಪ್ಪಿರ್ತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ. ಆ ಒಂದು ರೆಸ್ಟೋರೆಂಟ್ ನಲ್ಲಿ ಇದ್ದಂತಹ ಅವರು ಸಜೀವ ದಹನ ಆಗಿರ್ತಕ್ಕಂಥದ್ದು. ಅದರಲ್ಲಿ ಸಾಹಿಲ್ ಇರಬಹುದು, ಜೊತೆಗೆ ಪ್ರಕಾಶ್ ಎಂಬ ಯುವಕರು ಸಾವನ್ನಪ್ಪಿರ್ತಕ್ಕಂಥದ್ದು ಅನ್ನೋ ಒಂದು ಮಾಹಿತಿ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಇನ್ನು ಎಷ್ಟು ಜನ ಆ ಒಂದು ಬಾರ್ ನಲ್ಲಿ ಇದ್ರು, ಆ ಒಂದು ರೆಸ್ಟೋರೆಂಟ್ ನಲ್ಲಿ ಇದ್ರು ಮಾಹಿತಿ
ಓಕೆ ಓಕೆ, ಥ್ಯಾಂಕ್ ಯು ಪುನೀತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇರಬಹುದು ಒಂದು ದೃಶ್ಯಾವಳಿಗಳಲ್ಲಿ ಕಟ್ಟಡ ದಗದಗಿಸ್ತಾ ಇದೆ. ಆ ಬೆಂಕಿಯ ಕೆನ್ನಾಲಿಗೆಗೆ ಪಕ್ಕದಲ್ಲಿರುವಂತಹ ಕಟ್ಟಡಕ್ಕೂ ಸಹ ವ್ಯಾಪಿಸಿರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೋಡಿ, ವಿದ್ಯುತ್ ತಂತಿ ಸಹ ಇದೆ, ಒಂದಕ್ಕೊಂದು ಅಂಟ್ಕೊಂಡು ಏನು ಬೇಕಾದ್ರೂ ಆಗ್ಬೇಕಾದಂತಹ ಪರಿಸ್ಥಿತಿ ಅದಾಗಿತ್ತು. ಈಗ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಎಲ್ಲ ಬೆಂಕಿ ನಂದಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಇನ್ನೆಷ್ಟು ಜನ ಬಲಿಯಾಗಬೇಕು, ಇನ್ನ ಒಳಗಡೆ ಎಷ್ಟು ಜನ ಇದ್ರು ಎನ್ನುವಂತಹ ನಿಖರವಾದಂತಹ ಮಾಹಿತಿ ಇಲ್ಲ. ಒಟ್ಟಾರೆಯಾಗಿ ಇವಾಗ ಬಂದಿರುವಂತಹ ಮಾಹಿತಿ ಪ್ರಕಾರ ಒಟ್ಟಾರೆಯಾಗಿ ಒಂದು 25 ಜನ ಇದ್ರು. ಅದರಲ್ಲಿ ಎಷ್ಟು ಜನ ಆಸ್ಪತ್ರೆಗೆ ದಾಖಲಾಗಿದ್ದಾರೋ, ಎಷ್ಟು ಜನಕ್ಕೆ ಸೀರಿಯಸ್ ಆಗಿದೆಯೋ, ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಅದು ಸಿಲಿಂಡರ್ ಸ್ಫೋಟದಿಂದಾಗಿ, ಅದು ಸೋರಿಕೆಯಿಂದಾಗಿ, ಅನಿಲ ಸೋರಿಕೆಯಿಂದಾಗಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಆ ಬೆಂಕಿ ಹೊತ್ಕೊಂಡ ತಕ್ಷಣ ಅಲ್ಲಿಂದ ಬಚಾವಾಗಬೇಕು ಅಂತ ಹೇಳಿ ಪಾರಾಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಕಟ್ಟಡದಿಂದ ಜಿಗಿದವರು ಸ್ವಲ್ಪ ಜನ ಇದ್ದಾರೆ, ಅದರಲ್ಲಿ ಕೈಕಾಲು ಮುರ್ಕೊಂಡವರು ಸಹ ಇದ್ದಾರೆ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಏನೆಲ್ಲ ಆಯ್ತು ಅಂತ ಹೇಳಿ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಈಗ ಆ ಕಟ್ಟಡಕ್ಕೆ ಬೆಂಕಿ ಹತ್ಕೊಂಡಿದೆ, ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ವಿದ್ಯುತ್ ತಂತಿ ಸಹ ಇದೆ, ಇದರಿಂದಾಗಿ ಪಕ್ಕದ ಕಟ್ಟಡಕ್ಕೂ ಏನಾದ್ರೂ ಬೆಂಕಿ ಹತ್ಕೊಂಡಿದ್ಯಾ, ಅಲ್ಲೇನಾದ್ರೂ ಅವಘಡ ಸಂಭವಿಸಿದ್ಯಾ ಅಂತ? ನಿರೀಕ್ಷಾ, ಏನು ಆ ಒಂದು ಕಟ್ಟಡದಲ್ಲಿ ಬೆಂಕಿ ಕಾಣಿಸ್ಕೊಂಡ ತಕ್ಷಣವೇ ಸುತ್ತಮುತ್ತ ಇದ್ದಂತಹ ಜನ ಒಂದ್ ರೀತಿ ಎಚ್ಚೆತ್ಕೊಳ್ತಾರೆ. ಸ್ಥಳದಿಂದ ಕಾಲ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಸಮೀಪದಲ್ಲಿ ಇದ್ದಂತಹ, ಅಂದ್ರೆ ಅಕ್ಕಪಕ್ಕದಲ್ಲಿ ಇದ್ದಂತಹ ಕಟ್ಟಡದಲ್ಲಿ ಇದ್ದಂತಹ ಜನರುಗಳಿರ್ಬೋದು, ಇವರೆಲ್ಲರೂ ಕೂಡ ಆತಂಕಗೊಳಗಾಗ್ತಾರೆ. ಆದ್ರೆ ಏನು ಆ ಒಂದು ಬೆಂಕಿ ಏನು ಹೆಚ್ಚಿನದಾಗಿ ಆವರಿಸೋದ್ರೊಳಗಾಗಿ ಅಲ್ಲಿಗೆ ಅಗ್ನಿಶಾಮಕ ಸಿಬ್ಬಂದಿ ಬರ್ತಾರೆ. ಆ ಒಂದು ಬೆಂಕಿಯನ್ನ ನಂದಿಸುವಂತಹ ಒಂದು ಕೆಲಸದಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೆಂಕಿ ನಂದಿಸುವಂತಹ ಒಂದು ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಅಕ್ಕಪಕ್ಕದ ಬಿಲ್ಡಿಂಗ್ಗೆ ಅಷ್ಟರ ಮಟ್ಟಿಗೆ ಹಾನಿ ಆಗಿಲ್ಲ. ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ರೆಸ್ಟೋರೆಂಟ್ ನಲ್ಲಿ ಏನು ಕಸ್ಟಮರ್ಸ್ ಏನಿದ್ರು, ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ವರ್ಕರ್ಸ್ ಏನಿದ್ರು, ಇವ್ರಿಗೆ ಹೆಚ್ಚಿನದಾಗಿ ಗಾಯಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಅವ್ರನ್ನ ಸಮೀಪದಲ್ಲಿ ಇರ್ತಕ್ಕಂಥ ಆಸ್ಪತ್ರೆಗೆ ದಾಖಲಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಸದ್ಯಕ್ಕಂತೂ ಈಗ ಪೊಲೀಸರು ಏನು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನೋ ಅಲ್ಲಿದ್ದಂತಹ ಪೀಠೋಪಕರಣಗಳಿರ್ಬೋದು, ಜೊತೆಗೆ ಅಲ್ಲಿ ಆ ಒಂದು ಕೊಠಡಿಯ ಒಳಭಾಗದಲ್ಲಿದ್ದಂತಹ ವಸ್ತುಗಳೇನಿರ್ಬೋದು, ಇವೆಲ್ಲವೂ ಕೂಡ ಏನು ಸುಟ್ಟು ಕರಕಲಾಗಿದ್ದಾವೆ. ಹೀಗಾಗಿ ಅದರ ನಡುವೆ ಯಾರಾದ್ರೂ ಸಾವಿಗೀಡಾಗಿರ್ತಕ್ಕಂಥದ್ದು ಇರಬಹುದಾ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿಗೆ ಸ್ವತಃ ಉನ್ನತ ಪೊಲೀಸ್ ಅಧಿಕಾರಿಗಳಿರ್ಬೋದು, ಜೊತೆಗೆ ಅಗ್ನಿಶಾಮಕ ಸಿಬ್ಬಂದಿಯವರು, ಏನು ಹಿರಿಯ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಕೂಡ ಭೇಟಿಯನ್ನು ಕೊಟ್ಟು ಈಗ ಪರಿಶೀಲನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಮೇಲ್ನೋಟಕ್ಕೆ ಈಗ ಮುಖ್ಯವಾಗಿ ಕಂಡು ಬಂದಿರತಕ್ಕಂಥದ್ದು ಆ ಒಂದು ಲಿಕ್ಕರ್ ಗ್ಯಾರೇಜ್ ನಲ್ಲಿ ಇದ್ದಂತಹ ಸಿಲಿಂಡರ್ ಸೋರಿಕೆಯಿಂದಾಗಿ ಈ ಒಂದು ಘಟನೆ ಸಂಭವಿಸಿದೆ ಅಂತ ಹೇಳಿ ಮೇಲ್ನೋಟ ಕಂಡು ಬಂದಿರತಕ್ಕಂಥದ್ದು. ಆದ್ರೆ ಈ ಒಂದು ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಶಾರ್ಪ್ ಸರ್ಕ್ಯೂಟ್ನಿಂದಲೂ ಕೂಡ ಕಾಣಿಸ್ಕೊಂಡಿರಬಹುದು ಅಂತಕ್ಕಂಥದ್ದು ಒಂದು ಅಂದಾಜಿಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ಲಾಗ್ತಾ ಇದೆ. ಸದ್ಯಕ್ಕೆ ಈ ಒಂದು ಆರ್ಟಿ ನಗರದಲ್ಲಿ ಏನು ಈ ಒಂದು ಘಟನೆ ನಡೆದಿದೆ, ಇದರಿಂದಾಗಿ ಸುತ್ತಮುತ್ತಲ ಈ ಭಾಗದಲ್ಲಿ ಇರ್ತಕ್ಕಂಥ, ಅಂದ್ರೆ ಈ ಒಂದು ಲಿಕ್ಕರ್ ಗ್ಯಾರೇಜ್ ಏನಿದೆ, ಇದರ ಸುತ್ತಮುತ್ತಲ ಇರ್ತಕ್ಕಂಥ ಜನ ಒಂದ್ ರೀತಿ ಭಯಭೀತರಾಗಿದ್ರು. ಅಷ್ಟರ ಮಟ್ಟಿಗೆ ದಟ್ಟವಾದಂತಹ ಹೊಗೆ ಆವರಿಸೋದ್ರ ಜೊತೆಗೆ ಬೆಂಕಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ಇಬ್ಬರು ಸಜೀವ ದಹನವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಲಭ್ಯವಾಗಿದೆ. ಇದರ ಒಂದು ಹಿನ್ನೆಲೆಯೂ ಕೂಡ ಮತ್ತಷ್ಟು ಆತಂಕವನ್ನು ಸೃಷ್ಟಿ ಮಾಡಿದೆ. ಯಾಕಂತ ಹೇಳಿದ್ರೆ ಈ 2 ಅಂತಸ್ತುಗಳಲ್ಲಿ ಈಗ ಪರಿಶೀಲನೆ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. 3ನೇ ಅಂತಸ್ತಿನಲ್ಲಿ ವುಡ್ಗೆ ಸಂಬಂಧಪಟ್ಟಂತಹ ಒಂದಷ್ಟು ಪೀಠೋಪಕರಣಗಳು ಹೆಚ್ಚಿನದಾಗಿದ್ದರಿಂದಾಗಿಯೇ ಹೆಚ್ಚಿನ ಹೊಗೆ ಕಾಣಿಸಿಕೊಂಡಿದೆ. ಜೊತೆಗೆ ಅಲ್ಲಿ ಲಿಕ್ಕರ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಮತ್ತಷ್ಟು ಹೆಚ್ಚಿನ ಹೊಗೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲವೂ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ
ಮತ್ತಷ್ಟು ಜನರಿಗೆ ಗಾಯವಾಗಿರ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅಂದಾಜಿಸಲಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥವ್ರು ಒಳಭಾಗಕ್ಕೆ ಯಾರು ಕೂಡ ಪ್ರವೇಶವನ್ನ ಮಾಡದಿರೋ ರೀತಿಯಲ್ಲಿ ಇಲ್ಲಿ ಹೆಚ್ಚಿನ ನಿಗಾವನ್ನು ವಹಿಸಿದ್ದಾರೆ. ಜೊತೆಗೆ ಇನ್ನೂ ಕೂಡ ಬೆಂಕಿ ಇರ್ತಕ್ಕಂಥ ಒಂದು ಹಿನ್ನೆಲೆ, ಅಂದ್ರೆ ಈಗ ಸಂಪೂರ್ಣವಾಗಿ ದಟ್ಟವಾಗಿ ಆವರಿಸಿದಂತಹ ಬೆಂಕಿಯನ್ನ ನಂದಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿದೆ. ಆದ್ರೆ ಆ ಒಳಭಾಗದಲ್ಲಿ ಪೀಠೋಪಕರಣಗಳಲ್ಲಿ ಬೆಂಕಿಯನ್ನು ಆವರಿಸಿತ್ತು. ಆ ಒಂದು ಭಾಗಗಳಿಗೆ ಯಾರು ಕೂಡ ತೆರಳಿದ ರೀತಿಯಲ್ಲಿ, ಜೊತೆಗೆ ಅಲ್ಲಿ ಮತ್ತಾರಾದರೂ ಸಿಲುಕಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಪರಿಶೀಲನೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈಗ ಏನು ಸುಮಾರು 10ಕ್ಕೂ ಹೆಚ್ಚು ಜನರಿಗೆ ಈ ಒಂದು ಬೆಂಕಿಯಿಂದ ಗಾಯಗಳಾಗಿದೆ, ಅವರನ್ನ ಆಸ್ಪತ್ರೆಗೆ ದಾಖಲಿಸುವಂತ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ನಿರೀಕ್ಷೆ. ಥ್ಯಾಂಕ್ ಯು ಪುನೀತ್, ನಿಮ್ಮದ